ತೋರಿಸಿರೋದನ್ನ ಕೆಲವು ಮಂದಿ ಉದ್ದೇಶಪೂರ್ವಕವಾಗಿಯೇ ಅದನ್ನು ಎಬ್ಬಿಸ್ತಾರ. ಒಬ್ಬ ನಾನು ಬಿಜಾಪುರನಾಗ ಹೇಳ್ತಾನೆ, ಶಾಶ್ವತವಾಗಿ ಎತ್ತನಾಡು ಹೊರಗೆ ಹಾಕಿ ಹೋಗ್ತಾರೆ. ಇವ್ರ ಅಪ್ಪನ ಪಾರ್ಟಿಯ ಎಂತಿಂಥ ನನ್ನ ಮಕ್ಕಳನ್ನ ಬಿ ಜೆ ಪಿ ಒಳಗೆ ತೊಗೊಂಡಾರ. ನಾವೇನು ಅಂಥದ್ದೇನು ಭ್ರಷ್ಟಾಚಾರ ಮಾಡಿಲ್ಲ. ಎಂತಿಂಥ ಡಿ ಕೆ ಶಿವಕುಮಾರ್ ನೋಡೋಣ ಸರ್ಕಾರ ಮಾಡ್ಲಾಕ ಒಳಗಿಂದೊಳಗೆ ವಿಜೇಂದ್ರ ನಡ್ಸಲ್ಲ. ದಿಲ್ಲಿಯೊಳಗೆ ಏನು ನಡೆದ ನನಗೆ ಗೊತ್ತಿಲ್ವಾ? ಡಿ ಕೆ ಶಿವಕುಮಾರ್ ಜೊತೆಗೆ ಕರ್ನಾಟಕದಲ್ಲಿ ಸರ್ಕಾರ ಮಾಡಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ವಿಜೇಂದ್ರ ಉಪಮುಖ್ಯಮಂತ್ರಿ ಅಂತೇಳಿ ಒಪ್ಪಂದ ಆಗಿಲ್ವಾ? ಅಂಥ ಮಹಾಭ್ರಷ್ಟನೇ ಬಿ ಜೆ ಪಿ ತಗೊಂಬಂದು ಯತ್ನಾಳ್ ನಾ ಯಾಕೆ ಕ್ಷಮಾ ಬೇಡಲಿ? ನಾ ಕ್ಷಮಾ ಬೇಡೋದಿಲ್ಲ, ಪತ್ರ ಬರೀದಿಲ್ಲ, ನಾವು ಅವ್ರಿಗೆ ಹೋಗಿ ಕೈ ಮುಗಿದಿಲ್ಲ, ಏನೂ ಇಲ್ಲ, ನನಗೇನು ಅವಶ್ಯ ಇಲ್ಲ. ಮುಂದೆ ನೋಡೋ ನೀನ 3 ವರ್ಷ ಐತೆ ಚುನಾವಣೆ. ಕಾಂಗ್ರೆಸ್ ನಾವು ನನ್ನ ಸತ್ತ ಹಣ ಸಹಿತ ಕಾಂಗ್ರೆಸ್ ಹೋಗೋದಿಲ್ಲ. ಮುಂದೇನು ಹೇಳಿ ಅಂತ ಯೋಗ್ಯ ಅಂತ ನಾವು ಅದು ಪಾಕಿಸ್ತಾನ ಪಾರ್ಟಿಗೆ ಸೇರತ್ತೀರಿ. ನನಗೆ ಹಿಂದೂಗಳದ್ದು ಏನೂ ಕೆಲಸ ಇಲ್ಲ ಅಲ್ಲಿ ಯಾವುದಾವಲ್ಲ ಅವೆಲ್ಲ ಮಾನ ಮರ್ಯಾದೆ ಬಿಟ್ಟು ಹಿಂದೂಗಳೇ ಅದಾವಲ್ಲಿ. ದೇಶದ ಬಗ್ಗೆ ಇಲ್ಲ, ಧರ್ಮದ ಬಗ್ಗೆ ಇಲ್ಲ, ಬರೀ ಸೋನಿಯಾ ಗಾಂಧಿನ ಹೋಗೋದು, ರಾಹುಲ್ ಗಾಂಧಿ ಭಾರಿ ರಾಷ್ಟ್ರ ನಾಯಕ ಸಿದ್ದರಾಮಯ್ಯ ಹೇಳ್ತಾನೆ. ಅಂಥ ಸಿದ್ದರಾಮಯ್ಯ ಬಾಯಿಗೂ ಅಂಥವ್ರ ಬಗ್ಗೆ ಅಂಥ ಪಾರ್ಟಿಗೆ ಸೇರೋದ್ರ ಬಗ್ಗೆ ನೀವು ಕನಸಿನ ಮನಸ್ಸಿನಾಗ ಇಡಬೇಡ್ರಿ. ಮತ್ತು ಯಾರಿಗೂ ನಿಮ್ಗೆ ಯಾರೇ ಕೇಳತ್ತೆ ಹೇಳಿರ್ತಾರೆ ಈ ಪ್ರಶ್ನೆ, ಅದನ್ನ ಎಂದೂ ಕೇಳಬೇಡ್ರಿ. ನಾವು ಕಾಂಗ್ರೆಸ್ ಸೇರೋದಂತ ಬಿಡ್ರಿ. ಇನ್ನ ಹೊಸದೇ ಒಂದು ಏನಾರು ಮಾಡಿ ನಾನು ಶಕ್ತಿ ತೋರ್ತೀನಿ ಹೊರತು ಕಾಂಗ್ರೆಸ್ಸಿಗೆ ಸೇರೋದಿಲ್ಲ. ಅದು ಸಂದರ್ಭ ಬಂದ್ರು ಅವು ವಿಚಾರ ಮಾಡ್ತೀನಿ. ಬತ್ತಂದ್ರೆ ಹಾಡ್ತೀನಿ. ಏನು ಇವರೆಲ್ಲ ನೀವು ವ್ಯಾಖ್ಯಾನ ಮಾಡ್ಬೋದು ಕೆಲವೊಂದು ಚಾನಲ್ದವ್ರು. ಬಂಗಾರಪ್ಪನವರು ವಿಫಲರಾದರು, ಜನಾರ್ದನ್ ರೆಡ್ಡಿ ವಿಫಲರಾದರು, ಶ್ರೀರಾಮುಲು ವಿಫಲರಾದರು, ಯಡಿಯೂರಪ್ಪ ವಿಫಲರಾದರು, ಮತ್ತಾರಿ ಅದು ಕುಮಾರಸ್ವಾಮಿ ದೇವೇಗೌಡ ಸಕ್ಸಸ್ ಆಗಿದ್ದೀವಿ ನೀವು ಹೇಳೋದಿಲ್ಲ. ಇವರೆಲ್ಲ ವಿಫಲರಾದರು. ನಾನು ಕುಮಾರಸ್ವಾಮಿ ದೇವೇಗೌಡ ನಂಗೆ ಯಾಕೆ ನಾನು ಸಕ್ಸಸ್ ಆಗಬಾರ್ದು? 40-50 ಬಂದ್ರೆ ಹೈಕಮಾಂಡ್ ಅದವ್ರೆ ನನ್ನ ಮನೆಯಾಗ ಬಂದು ಕೊಟ್ಟಿರ್ತಾರೆ, ನೀವೇ ಮುಖ್ಯಮಂತ್ರಿ ಆಗ್ರಿ. ಯಾಕೆ ಆಪ್ರೇಷನ್ ಇಲ್ಲಿ ತಾನೇ ಡೆಲಿವರಿ ಆಗ್ತೈತೆ ರೀ? ಅದಕ್ಕೆ ಆಪ್ರೇಷನ್ ನ್ಯಾಚುರಲ್ ಡೆಲಿವರಿ ಆಗ್ತೈತೆ ಬಿ ಜೆ ಪಿ ಒಳಗೆ. ಹೊಸ ಕೂಸು ಹುಡ್ತೈತಿ ಈಗ. ನೋಡ್ರಿ, ಎಲ್ಲರೂ ನನ್ನ ಜೊತೆಗೆ ಅದಾರೆ. ಕೆಲವೊಂದು ಮಂದಿಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ. ಅವ್ರ ಪಾಪ ನೋಡ್ರಿ, ಈಗ ಎಂ ಪಿಗಳು ಯಾರು ಅದಾರಪ್ಪ? ವಿಜೇಂದ್ರ ಜೊತೆ ಕರ್ನಾಟಕದ ಲೋಕಸಭಾ ಸದಸ್ಯರು ಎಷ್ಟು ಮಂದಿ ಅದಾರ? ಅವ್ರ ಅಣ್ಣ ಒಬ್ಬನ ಬಿಟ್ರೆ ಯಾರೂ ಇಲ್ಲ. ಅವ್ರ ಅಣ್ಣ ಹೇಳ್ತಾನ ಸಂತೋಷ್ ಲಾಡ್ ರಾಜ್ಯದ ಮುಖ್ಯಮಂತ್ರಿ ಆಗ್ಲತ್ತ. ಹೇಳನಿಲ್ರಿ? ಇವ್ರು ತಮ್ಮ ಹೇಳ್ತಾನ ಲಾಡು ಅಂದ್ರೆ ಒಬ್ಬ ಬದ್ಮಾಸ್ ಅದಾನ, ನಾಯಕ ಅದ. ಇವ್ರು ಅಂತ ಬಿಡದೆ ತಾಳಿಲ್ಲ ಮೇಳಿಲ್ಲ. ನೋಡ್ರಿ, ರಾಘವೇಂದ್ರ ಯಡಿಯೂರಪ್ಪ ಬಿಟ್ಟರೆ, ಯಾಕಂದ್ರೆ ರಾಘವೇಂದ್ರ ಯಡಿಯೂರಪ್ಪಗೆ ಶಾಮೂಲ್ ನೀ ಬಿ ಜೆ ಪಿ ಬ್ಲ್ಯಾಕ್ ಮಾಡು, ನಾ ಕಾಂಗ್ರೆಸ್ನಾಗ ಬ್ಲ್ಯಾಕ್ ಮಾಡ್ತೀನಿ. ಈ 2 ಕಂಪ್ನಿ ಅದೇ ನಡೆಸ್ಯಾವು ಕರ್ನಾಟಕದಾಗ. ನಾನು ಹಿಂದೆ ಲಿಂಗಾಯತರದಾರ, ನೀನು ಹಿಂದೆ ವೀರಶೈವರು ಅದಾರ. ಇವರು ವೀರಶೈವ ಲಿಂಗಾಯತನೇ ಕೂಡ್ಸ್ಲಕ್ಕಾಗಿಲ್ಲ. ಯೋಗ್ಯರಿಗೆ ಇನ್ನೇನು ಲಿಂಗಾಯತ ಲೀಡರ್ ಆಗ್ತಾರೆ? ವೀರಶೈವ ಲಿಂಗಾಯತನೇ ಕೂಡ್ಸೋದಂಥ ನಾಯಕರುಗಳಿಂದ ಏನು ನಾವು ಅಪೇಕ್ಷಿಸ್ತೇವೆ? ಯಾರು ಎಂಥವನ್ನ ಹೆಸರು ತೆಗಿತೀರ? ಅವ ಅವ್ರಿಗೆ ಮಾಡ್ತಾನೆ. ಅಪ್ಪ